ನಿಮಗೆ ಸಿಗುತ್ತೆ ಮಾರ್ಕ್ಸು ಇಲ್ಲ ಅಂತ ಹೇಳಲ್ಲ. ಆದರೆ ನಿಮಗೆ ಇಫ್ ಯು ಆರ್ ಫೋಕಸಿಂಗ್ ಆನ್ ಸೆಂಟಮ್ ಆರ್ ಸ್ಕೋರಿಂಗ್ ಫುಲ್ ಮಾರ್ಕ್ಸ್, ಡೋಂಟ್ ಡೂ ದಿಸ್ ಮಿಸ್ಟೇಕ್ ಆಫ್ ವೆಲ್ಕಮ್ ಟು ಇಂಗ್ಲಿಷ್ ಸೋ ಈಸಿ. ಇವತ್ತು ನಾವು ಆನ್ ಚಿಲ್ಡ್ರನ್ ಪೋಮ್ನ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಗೆ ಆನ್ಸರ್ ಮಾಡೋಣ. ದ ಕ್ವೆಶ್ಚನ್ ಇಸ್, ಅಕಾರ್ಡಿಂಗ್ ಟು ದ ಪ್ರಾಫಿಟ್ ಇನ್ ಆನ್ ಚಿಲ್ಡ್ರನ್, ವಾಟ್ ಆಟಿಟ್ಯೂಡ್ ಶುಡ್ ಪೇರೆಂಟ್ಸ್ ಹ್ಯಾವ್ ಟುವರ್ಡ್ಸ್ ದೇರ್ ಚಿಲ್ಡ್ರನ್? ಈ ವಿಡಿಯೋನ ಕಡೆವರೆಗೂ ನೋಡಿ, ಯಾಕಂದರೆ ನಾನು ಒಂದು ತುಂಬ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಟಿಪ್ನ ಶೇರ್ ಮಾಡ್ತೀನಿ. ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿ. ಇದಕ್ಕೆ ಉತ್ತರ, ಇನ್ ಖಲೀಲ್ ಗಿಬ್ರಾನ್ಸ್ poem on children, the prophet addresses parents, urging them to adopt an attitude of detachment and selfless service rather than possessiveness. Gibran emphasizes that children are the sons and daughters of life's longing for itself. Although they come through parents, they do not belong to them. The poet uses the profound metaphor of the bows and arrows. Parents are the living bows, children are the living arrows sent forth by the divine archer. The attitudes that parents must have towards their children are giving love, not thoughts. Parents must give their love but not impose their thoughts, as children have their own souls. Respecting individuality, parents should not try to make children like them, for life moves forward and never tarries with yesterday. Supporting the soul. While parents house the children's bodies, their souls belong to the house of tomorrow, a place parents cannot visit even in their dreams. In conclusion, Gibran suggests that parents' role is to be a stable instrument in God's hands. By being flexible and resilient bows, parents help their children reach their full potential, ultimately submitting to the archer's will, who loves both the arrow that flies and the bow that is stable. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಐ ಹ್ಯಾವ್ ನೋಟಿಸ್ಡ್ ಸ್ಟೂಡೆಂಟ್ಸ್ ಪೊಯೆಟ್ರಿ ಸೆಕ್ಷನಿಂದ ಕ್ವೆಶ್ಚನ್ ಬಂದರೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ನೀವು ಎಂಟೈರ್ ಸಮ್ಮರಿ ಬರೀತೀರಾ. ಹಾಗೆ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಕ್ವೆಶ್ಚನನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ಇಲ್ಲೇನು ಕೇಳಿದ್ದಾರೆ, ಆ್ಯಟಿಟ್ಯೂಡ್ ಆಫ್ ದ ಪೇರೆಂಟ್ಸ್ ಅಂತ ಕೇಳಿದ್ದಾರೆ. ಸೊ ಯುವರ್ ಫೋಕಸ್ ಶುಡ್ ಬಿ ಆನ್ ದ ಆ್ಯಟಿಟ್ಯೂಡ್. ಓಕೆ, ಆ್ಯಟಿಟ್ಯೂಡನ್ನು ಸ್ಟ್ರೆಸ್ ಮಾಡಿ, ಎಂಫಸೈಸ್ ಮಾಡಿ ನಿಮ್ಮ ಆನ್ಸರ್ನಲ್ಲಿ. ಅದಕ್ಕೆ ಅರ್ಜಿಂಗ್ ದೆಮ್ ಟು ಅಡಾಪ್ಟ್ ಅನ್ ಆ್ಯಟಿಟ್ಯೂಡ್, ಇಲ್ಲಿ ಆ್ಯಟಿಟ್ಯೂಡ್ ಇದೆ. ಆ್ಯಂಡ್ ಹಿಯರ್ ಯು ಹ್ಯಾವ್ ದ ಆ್ಯಟಿಟ್ಯೂಡ್ ದಟ್ ಪೇರೆಂಟ್ಸ್ ಮಸ್ಟ್ ಹ್ಯಾವ್ ಇಸ್ ದಿಸ್ ಗಿವಿಂಗ್ ಲವ್ ನಾಟ್ ಥಾಟ್ಸ್, ರೆಸ್ಪೆಕ್ಟಿಂಗ್ ಇಂಡಿವಿಜುವಾಲಿಟಿ ಆ್ಯಂಡ್ ಸಪೋರ್ಟಿಂಗ್ ದ ಸೋಲ್. ಈ ರೀತಿ ಕನ್ಕ್ಲೂಷನ್ನಲ್ಲಿ ಕೂಡ ನೀವು ಏನಂತ ಬರಿಬೇಕು ಅಂತಂದರೆ, ದ ಆ್ಯಟಿಟ್ಯೂಡ್ ಆಫ್ ದ ಪೇರೆಂಟ್ಸ್ ಶುಡ್ ಬಿ ಬೀಯಿಂಗ್ ಫ್ಲೆಕ್ಸಿಬಲ್ ಆ್ಯಂಡ್ ರೆಸಿಲಿಯೆಂಟ್, ಓಕೆ, ಆ್ಯಂಡ್ ಸಬ್ಮಿಟಿಂಗ್ ಟು ದ ಆರ್ಚರ್ಸ್ ವಿಲ್. ಈ ರೀತಿ ನೀವು ಆನ್ಸರ್ ಮಾಡಬೇಕು. ಯಾವಾಗಲೂ ಒಂದು ಪೊಯೆಟ್ರಿಯಿಂದ ಕ್ವೆಶ್ಚನ್ ಬಂದರೆ ಎಂಟೈರ್ ಸಮರಿ ಬರೆಯೋ ತಪ್ಪನ್ನು ಮಾಡಬೇಡಿ. ನಿಮಗೆ ಸಿಗುತ್ತೆ ಮಾರ್ಕ್ಸು ಇಲ್ಲ ಅಂತ ಹೇಳಲ್ಲ. ಆದರೆ ನಿಮಗೆ ಇಫ್ ಯು ಆರ್ ಫೋಕಸಿಂಗ್ ಆನ್ ಸೆಂಟಮ್ ಆರ್ ಸ್ಕೋರಿಂಗ್ ಫುಲ್ ಮಾರ್ಕ್ಸ್, don't do this mistake of just writing the summary. Read the question, understand what the examiner expects from you, and try to write that answer. If you like this video, do share it with your friends, give it a like, subscribe, and encourage your friends to subscribe. Thank you.